ಸಕ್ಕರೆ ಬೆಲೆ ಏರಿಕೆ ಕೂಡ ದೇಶದ ಜನರನ್ನ ಆಘಾತಕ್ಕೆ ತಳ್ಳಿದೆ. ಇದರ ಮಧ್ಯೆ ಸಕ್ಕರೆ ಬೆಲೆ ಏರಿಕೆಯಾಗೋದಕ್ಕೆ ಎಥನಾಲೇ ಕಾರಣ ಅನ್ನುವಂತಹ ಚರ್ಚೆ ಬಹಳ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಆರೋಪ ಮಾಡಲಾಗ್ತಾ ಇದೆ. ಹೆಚ್ಚಿನ ಕಬ್ಬನ್ನ ಎಥೆನಾಲ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಡೈವರ್ಟ್ ಮಾಡಿರುವಂತಹ ಕಾರಣಕ್ಕೆ ಸಕ್ಕರೆ ಉತ್ಪಾದನೆ ಆಗ್ತಾ ಇಲ್ಲ, ನಮ್ಮಲ್ಲಿ ದಾಸ್ತಾನು ಕಡಿಮೆಯಾಗಿದೆ, ಹಾಗಾಗಿ ಸಕ್ಕರೆ ಬೆಲೆ ಏರಿಕೆಗೆ ಎಥನಾಲೇ ಕಾರಣ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ವಿಪಕ್ಷ ಕಾಂಗ್ರೆಸ್ ಕೂಡ ಈ ಆರೋಪವನ್ನ ಮಾಡಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಏನು ಸ್ಪಷ್ಟನೆ? ದೇಶದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಸಕ್ಕರೆಯ ದಾಸ್ತಾನಿದೆ. 2022-23ರಲ್ಲಿ ಎಥನಾಲ್ ಉತ್ಪಾದನೆಗೆ 12% ಕಬ್ಬನ್ನ ಬಳಕೆ ಮಾಡಲಾಗಿತ್ತು. 25-26ನೇ ಸಾಲಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ 9% ಮಾತ್ರ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಸಕ್ಕರೆ ಬೆಲೆ ಏರಿಕೆಗೆ ಬೇರೆಯದ್ದೇ ಕಾರಣವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಅಕ್ರಮ ದಾಸ್ತಾನು ಸೇರಿದಂತೆ ಹಲವು ಕಾರಣಗಳನ್ನ ನೀಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ವಿಪಕ್ಷ ಕಾಂಗ್ರೆಸ್ ಸೇರಿ ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಸಕ್ಕರೆಯ ಬೆಲೆ ಕಳೆದ 3 ತಿಂಗಳಲ್ಲಿ 40% ಏಕಾಏಕಿ ಏರಿಕೆಯಾಗಿದೆ. ಹೀಗೆ ಏರಿಕೆಯಾಗುವುದಕ್ಕೆ ಎಥನಾಲ್ ಉತ್ಪಾದನೆ ಆಗ್ತಾ ಇದೆಯಲ್ಲ ದೇಶದಲ್ಲಿ, E20 ಬಳಕೆ ಮಾಡಲಾಗ್ತಾ ಇದೆ, ಪೆಟ್ರೋಲ್ಗೆ ಮಿಶ್ರಣ ಮಾಡಲಾಗ್ತಾ ಇದೆ, ಅದರಿಂದ ಲಾಭ ಹೆಚ್ಚು ಅನ್ನುವಂತಹ ಕಾರಣಕ್ಕಾಗಿ ಕಬ್ಬನ್ನ ಎಥನಾಲ್ ಉತ್ಪಾದನೆಯತ್ತ ಮೂವ್ ಮಾಡಲಾಗಿದೆ ಅನ್ನೋದೇ ಸಕ್ಕರೆಯ ಬೆಲೆ ಏರಿಕೆಗೆ ಕಾರಣ ಅನ್ನೋದು ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಈಗ ಕೇಂದ್ರದ ಸ್ಪಷ್ಟನೆ ಏನು? ದೇಶದಲ್ಲಿ ಕಬ್ಬು ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ, ಆ ಕಾರಣಕ್ಕಾಗಿ ಸಕ್ಕರೆಯ ಬೆಲೆ ಏರಿಕೆಯಾಗಿರುವುದು. ಯಾವಾಗ ಇಳುವರಿ ಕಡಿಮೆಯಾಗುತ್ತೋ ಆಟೋಮೆಟಿಕ್ ಆಗಿ ಇರುವಂತಹ ಅಲ್ಪ ಪ್ರಮಾಣದ ಸಕ್ಕರೆಯ ಬೆಲೆ ಏರಿಕೆಯಾಗುವಂಥದ್ದು ಅದು ವ್ಯಾಪಾರದ ನಿಯಮ, ಮಾರುಕಟ್ಟೆಯ ನಿಯಮ. ಹಾಗೆ ಬೆಲೆ ಏರಿಕೆಯಾಗಿದೆ ಅನ್ನುವಂತಹ ಕಾರಣವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಹಬ್ಬದ ಕಾಲವಾಗಿರೋದ್ರಿಂದ ಬೇಡಿಕೆ ಹೆಚ್ಚಳ ಆಗಿದೆ. ಹಬ್ಬಗಳ ಸೀಸನ್ ಇದಾಗಿರುವುದರಿಂದ ಸಾಲು ಸಾಲು ಹಬ್ಬಗಳು ಮುಂದಕ್ಕೆ ಬರೋದಿರುವುದರಿಂದ ಹಬ್ಬದ ಟೈಮ್ನಲ್ಲಿ ಸಹಜವಾಗಿ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ದರವೂ ಕೂಡ ಏರಿಕೆಯಾಗುತ್ತೆ. ಅದು ಕೂಡ ಮಾರುಕಟ್ಟೆಯ ಒಂದು ನಿಯಮ. ಆ ಕಾರಣಕ್ಕಾಗಿ ದರ ಏರಿಕೆಯಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮತ್ತು ಒಂದು ಕಾರಣ ಏನು? ಕೆಲವೆಡೆ ಹವಾಮಾನ ಸಂಬಂಧಿತ ಬೆಳೆ ಹಾನಿಯಾಗಿದೆ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಯಾವ್ಯಾವ ರಾಜ್ಯಗಳು ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡೋದು? ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಈ 3 ರಾಜ್ಯಗಳಲ್ಲಿ ಕಬ್ಬಿನ ಉತ್ಪಾದನೆ ಅತಿ ಹೆಚ್ಚಾಗಿ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಕೆಲವು ಕಡೆಗಳಲ್ಲಿ ಕಬ್ಬು ಬೆಳೆಯುವಂತಹ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಯಿತು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮಳೆಯೇ ಇಲ್ಲ, ಮಳೆಯ ಕೊರತೆ ಕಾಡ್ತು. ಈಗ ಕರ್ನಾಟಕದಲ್ಲೂ 22% ಮಳೆ ಕೊರತೆ ಕಾಡಿದೆ ಕಬ್ಬು ಬೆಳೆಯುವಂತಹ ಪ್ರದೇಶಗಳಲ್ಲಿ. ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ. ಕೆಲವು ಭಾಗಗಳಲ್ಲಿ ಭಾರಿ ಮಳೆ, ಮತ್ತೆ ಕೆಲವು ಭಾಗಗಳಲ್ಲಿ ಎಲ್ಲಿನೋ ಕಾರಣಕ್ಕಾಗಿ ಮಳೆ ಇಲ್ಲ. ಮಳೆ ಕೊರತೆ ಒಂದು ಕಡೆ, ಜೊತೆಗೆ ಮಳೆ ವಿಳಂಬ ಆಗಿರೋದು ಮತ್ತೊಂದು ಕಡೆ. ಈ ಹವಾಮಾನದಲ್ಲಾಗಿರುವಂತಹ ವೈಪರೀತ್ಯದಿಂದ ಕಬ್ಬು ಬೆಳೆ ಅಥವಾ ಕಬ್ಬಿನ ಇಳುವರಿಯ ಮೇಲೆ ಅದು ಹೊಡೆತ ಕೊಟ್ಟಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಕಾರಣವನ್ನ ಕೊಟ್ಟಿದೆ. ಮತ್ತೊಂದು ಕಾರಣ ಏನು? ಜಾಗತಿಕ ಮಟ್ಟದಲ್ಲಿ ಸಕ್ಕರೆಯ ಪೂರೈಕೆಯಲ್ಲಿ ಕುಸಿತ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಕೇವಲ ಇದು ಭಾರತಕ್ಕಾಗಿರುವಂತಹ ಸಮಸ್ಯೆ ಅಲ್ಲ, ಗ್ಲೋಬಲ್ ಆಗಿ ಈ ತೊಂದರೆಯಾಗಿದೆ. ಗ್ಲೋಬಲಿ ಸಕ್ಕರೆ ಪೂರೈಕೆಯ ಪ್ರಮಾಣ ಕುಸಿತ ಆಗಿದೆ. ಹಾಗಾಗಿ ದರ ಏರಿಕೆಯಾಗಿರಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮತ್ತು ಒಂದು ಕಾರಣ ಏನು ಅಂದ್ರೆ, ಕೆಲ ಕೈಗಾರಿಕೆಗಳು ಹೆಚ್ಚಿನ ಸಕ್ಕರೆಯನ್ನ ದಾಸ್ತಾನು ಮಾಡಿಕೊಂಡಿದ್ದಾವೆ, ಅಕ್ರಮವಾಗಿ ದಾಸ್ತಾನು. ಅಂದ್ರೆ ಮೊದಲೇ ಮಳೆ ಕೊರತೆ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಹಲವು ಧಾನ್ಯಗಳನ್ನ ಅಥವಾ ಹಲವು ಈ ರೀತಿಯಾದಂತಹ ಅಡುಗೆಗೆ ಸಂಬಂಧಪಟ್ಟಂತಹ ಆಹಾರ ಸಾಮಗ್ರಿಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಂದ್ರೆ ಮೊದಲೇ ಅಭಾವ ಇದೆ, ಮತ್ತಷ್ಟು ಅಭಾವವನ್ನ ಸೃಷ್ಟಿ ಮಾಡೋದು, ಕೃತಕವಾಗಿ ಅಭಾವವನ್ನ ಸೃಷ್ಟಿ ಮಾಡೋದು, ಆಗ ದರ ಏರಿಕೆಯಾಗತ್ತೆ. ದರ ಏರಿಕೆಯಾಗ್ತಾ ಇದ್ದ ಹಾಗೆ ನಾವು ಲಾಭ ಮಾಡ್ಕೊಳ್ಬಹುದು ಅನ್ನೋದು ಈ ಗೋದಾಮುಗಳನ್ನ, ವೇರ್ ಹೌಸ್ಗಳನ್ನ ಹೊಂದಿರುವಂತವರ ಲೆಕ್ಕಾಚಾರ. ಆ ರೀತಿಯಾದಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಸಕ್ಕರೆಯ ಬೆಲೆ ಏರಿಕೆಯಾಗಿದೆಯೇ ಹೊರತು ಎಥನಾಲ್ನ ಕಾರಣಕ್ಕಾಗಿ ಸಕ್ಕರೆಯ ಬೆಲೆ ಏರಿಕೆಯಾಗಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಸ್ಪಷ್ಟನೆ. ಆದ್ರೆ ವಿಪಕ್ಷಗಳು ಇಲ್ಲ, ಎಥನಾಲ್ನ ಕಾರಣಕ್ಕಾಗಿನೇ ಬೆಲೆ ಏರಿಕೆಯಾಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.